ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಸಾರಿ ಸರ್, ಅಲ್ಲ ಗುಡ್ ಆಫ್ಟರ್ನೂನ್. ಆಲ್ರೆಡಿ ಟೈಮ್ 2 o'clock. ನಾನು ನೋಡಿ ಗುಡ್ ಮಾರ್ನಿಂಗ್ ಅಂತ ಇದ್ದೀನಿ. ಎಲ್ರಿಗೂ ವೆಲ್ಕಮ್ ಟು ಮನೋಜ್ ಕನ್ನಡಿ ಯೂಟ್ಯೂಬ್ ಚಾನಲ್. ನಾನಿದ್ದೀನಿ ಇವಾಗ ತಮಿಳ್ನಾಡಿನ ನಾಮಕ್ಕಲ್ ಡಿಸ್ಟಿಕ್ನಲ್ಲಿರೋ ಕೊಲ್ಲಿ ಹಿಲ್ಸ್ನಲ್ಲಿ. ಆಲ್ಮೋಸ್ಟ್ ಎಲ್ಲ ಬೈಕ್ ರೈಡರ್ಸ್ ಇಲ್ಲಿ ಬಂದಿದ್ದಾರೆ ಅನಿಸುತ್ತೆ. ಬೈಕ್ ವ್ಲಾಗಿಂಗ್ ಮಾಡೋರು, ಯೂಟ್ಯೂಬ್ ಚಾನಲ್ ಅವರು ಎಲ್ಲ. ನಂದು ಇದೇ ಫಸ್ಟು ವ್ಲಾಗು ಈ ಬೈಕ್ದು. ಬನ್ನಿ ಹೋಗುವ. ಬಾ 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 ಹುಡುಗ ರೊಚ್ಚಿಗೆ ಎದ್ಬಿಟ್ಟಿದ್ದಾನೆ. ಮುಂದೆ ಹೋಗ್ತಾ ಇರೋದು ನನ್ನ ಫ್ರೆಂಡು ಅಕ್ಷಯ್ ಮತ್ತು ಹೇಮಂತ್ ಕುಮಾರ್ ಅಂದ್ಬಿಟ್ಟು. ಅವರು NS200 ಬಂದಿದ್ದಾರೆ. ಅವ್ರದ್ದು ಬ್ಲ್ಯಾಕ್ ಕಲರ್, ನಮ್ಮದು NS200 ವೈಟ್ ಕಲರ್ ಬಂದಿದ್ದೀವಿ. ನಿನ್ನೆ ನೈಟು ಬೆಂಗಳೂರಿಂದ ಹೊರಟವರು. ದಾರಿಲಿ ಬರ್ತಾ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಸ್ಟಾಪ್ ಮಾಡಿದ್ವಿ. ನೈಟು ಸ್ಟೇ ಆಗಿದ್ವಿ. 600 ರುಪೀಸ್ ರೂಮು. ಎಲ್ಲರೂ ಶೇರ್ ಮಾಡ್ಕೊಂಡು ಸ್ಟೇ ಆಗಿಬಿಟ್ಟು ಮಾರ್ನಿಂಗ್ 5:30 ಸ್ಟಾರ್ಟ್ ಮಾಡಿದ್ದು ರೈಡಿಂಗು. ನೋಡಿ ಮಧ್ಯಾಹ್ನ 2 o'clock ಆದರೂ ಇನ್ನೂ ಊಟ ಮಾಡಿಲ್ಲ. ಹೋಗ್ತಾಯಿದ್ದೀವಿ. ಇವಾಗ ಜಸ್ಟ್ ಒಂದು 5 minutes ಆಯಿತು ನಾವು ಬೆಟ್ಟದೊಳಗಡೆ ಎಂಟ್ರೆನ್ಸಲ್ಲಿ ಬಂದುಬಿಟ್ಟು. ಅಲ್ಲಿ ಯಾವುದೋ ಚೆಕ್ ಪೋಸ್ಟ್ ಇದೆ. 20 ರುಪೀಸ್ ಏನೋ ಟಿಕೆಟ್ ಏನೋ ತೊಗೊಂಡ್ರು, ಟೂರಿಸಮ್ ಅಂದ್ಬಿಟ್ಟು. ಹೋಗಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಎಲ್ಲ ಕಡೆ ದುಡ್ಡಿದ್ರೆ ದುನಿಯಾ, ಏನೂ ಮಾಡೋಕ್ಕಾಗಲ್ಲ. ಬನ್ನಿ ಹೋಗುವ ಹಾಗೆ ಮುಂದೆ. ಏನಪ್ಪ ಇದು ಕರ್ವ್ಸು? ಇಲ್ಲ ಗಾಡಿ ಫಸ್ಟ್ ಗೇರ್ ಕೇಳ್ತೈತಲ್ಲ ಗುರು. ಹೌದಪ್ಪ. ಹತ್ತು ಬೆಟ್ಟ ಹತ್ತುತ್ತಾ ಇದೆ. ಬಟ್ ಭಯಂಕರ ಅಪ್ಸಿದೆ. ಅಪ್ಗಳು ಅಷ್ಟೇ ಇದೆ, ಕರ್ವ್ಸು ಅಷ್ಟೇ ಇದೆ. ಆ ಕಡೆಯಿಂದ ಬರ್ತಾ ಬೈಕ್ ಆಫ್ ಮಾಡಿದ್ರೆ ಫುಲ್ ಡೌನ್ ತನಕ ಬಂದ್ಬಿಡುತ್ತೆ. ಪೆಟ್ರೋಲ್ ಸೇವ್ ಆಗುತ್ತೆ. ಇಲ್ಲ ಪೆಟ್ರೋಲ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಗಿಲ್ಲ. ಬನ್ನಿ ಇನ್ನೊಂದು ಕರ್ವ್ಸು. ಟೋಟಲ್ ಇಲ್ಲಿ 70 ಏರ್ ಪಿನ್ ಕರ್ವ್ಸ್ ಇದೆ. ಇಡೀ ತಮಿಳ್ನಾಡಲ್ಲಿ ಮೋಸ್ಟ್ ಡೇಂಜರಸ್ ಪ್ಲೇಸ್ ಇದು ಬಂದ್ಬಿಟ್ಟು ನಾಮಕ್ಕಲ್ ಡಿಸ್ಟಿಕಲ್ಲಿ ಬರುತ್ತೆ. ಬಟ್ ವೆರಿ ಮೋಸ್ಟ್ ಡೇಂಜರಸ್ ಪ್ಲೇಸ್. ಬಟ್ ನೈಟ್ ಟೈಮು ನಾನು ಗೊತ್ತಿಲ್ಲ ನನಗೆ. ಬಟ್ ಇಲ್ಲಿ ಲೋಕಲ್ಸ್ ಅವ್ರು ಹೇಳಿದ್ದು ಅಲ್ಲಿ ತಮಿಳ್ನಾಡು ಲೋಕಲ್ಸ್ ಅವ್ರು ಹೇಳಿದ್ದು, ಸರ್ ಮೋಸ್ಟ್ ಡೇಂಜರಸ್ ಪ್ಲೇಸ್ ಅದು. ನೈಟ್ ಟೈಮ್ ಜಾಸ್ತಿ ನೀವು ವಾಪಸ್ ರಿಟರ್ನ್ ಬರೋಕ್ಕೆ ಹೋಗಬೇಡಿ. ತುಂಬ ಲೇಟ್ ಆದರೆ ಅಲ್ಲೇ ಮೇಲ್ಗಡೆ ರೂಮ್ಸ್ ಎಲ್ಲ ಇದೆ, ಸ್ಟೇ ಆಗಿ ಅಲ್ಲೇ ಇದ್ಕೊಳ್ಳಿ. ನೈಟ್ ಟೈಮ್ ಈ ಕಾಡು ಪ್ರಾಣಿಗಳು ಅದು ಇದು ಬರ್ತಾ ಇರುತ್ತೆ. ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು. ಆದ್ದರಿಂದ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಆದಷ್ಟು ಬೇಗ ಹೋಗಿ ಬೇಗ ರಿಟರ್ನ್ ಬಂದುಬಿಡೋಣ ಅಂದ್ಕೊಂಡಿದ್ವಿ. ಹಾಗೆ ಅಲ್ಲಿ ಲೋಕಲ್ಸ್ ಅವರು 4-5 ಪ್ಲೇಸ್ ಸಜೆಸ್ಟ್ ಮಾಡಿದ್ರು. ನೋಡೋಣ, ಟೈಮ್ ಇತ್ತು ಅಂದರೆ ಹೋಗ್ತೀನಿ. ಆಗಯ್ಯ ಫಾಲ್ಸ್ ಅಂತ ಯಾವುದು ಹೇಳಿದ್ರು, ಅರ್ಕೇಶ್ವರ ಟೆಂಪಲ್ ಅಂದರು, ಸಿದ್ದೇಶ್ವರ ಕೇವ್ಸ್ ಅಂದರು. ಅದಾದಮೇಲೆ ಟೆಂಪಲ್ ಮೆಡಿಷನ್ ಫಾರ್ಮ್ ಅಂತಲೂ ಏನು ಹೇಳಿದ್ರು ಯಪ್ಪ. ಬಟ್ ಅವ್ರು ತಮಿಳ್ ಹೇಳ್ತಾಯಿದ್ರು. ನಾನು ಕನ್ನಡ, ನಮ್ಗೆ ತಮಿಳ್ ಅಷ್ಟೊಂದು ಅರ್ಥ ಆಗೋಲ್ಲ. ನನಗೆ ಗೊತ್ತಾಗಿದ್ರಲ್ಲಿ ನಿಮ್ಗೆ ಹೇಳ್ತಾಯಿದ್ದೀನಿ. ಬಟ್ ನಾನು ಲಾಸ್ಟ್ ಟೈಮು ಕೊಲ್ಲಿ ಹಿಲ್ಸ್ಗೆ ಬಂದಿದ್ದಾಗ ಹೋಗಿದ್ದ ಪ್ಲೇಸ್ ಯಾವುದು ಅಂದರೆ ಇದು ಸಿದ್ದೇಶ್ವರ ಕೇವ್ಸ್ ಇದೆಯಲ್ಲ, ಅದ್ರ ಹತ್ರ ಹೋಗಿದ್ವಿ. ತುಂಬ ಚೆನ್ನಾಗಿದೆ ಸಿದ್ದೇಶ್ವರ ಕೇವ್ಸ್ ಅಂತೂ. ಸಕ್ಕತ್ತಾಗಿದೆ. ಸುತ್ತ ಒಂದೇ ಬಂಡೆ, ಸುತ್ತಮುತ್ತ ಫುಲ್ಲು ಬರೀ ಗುಹೆನೇ. ಅದಾದರೂ ಅಪ್ಪ. ಬಟ್ ನೈಟ್ ಟೈಮ್ ಅಂತೂ ಸಖತ್ ಡೇಂಜರು. ನಾನು ಇನ್ನೊಂದು ನೆಕ್ಸ್ಟ್ ಟೈಮ್ ಏನಾದರೂ ಬಂತಂದರೆ ಆ ಸಿದ್ದೇಶ್ವರ ಕೇವ್ಸ್ ಹತ್ರ ಹೋಗ್ಬಿಟ್ಟು ಒಂದು ವೀಡಿಯೋ ಮಾಡ್ತೀನಿ. ಈ ಸಲ ಅಲ್ಲಿಗೆ ಹೋಗೋಕ್ಕೆ ಟೈಮ್ ಸಾಕಾಗ್ತಾಯಿಲ್ಲ. ಹಾಗಾಗಿ ಸ್ವಲ್ಪ ನಾವು ಆದಷ್ಟು ಬೇಗ ಟೈಮ್ ಕವರ್ ಅಪ್ ಮಾಡ್ಕೊಂಡು ಬೆಂಗಳೂರು ಕಡೆ ಹೊರಡಬೇಕು. 24 ಅವರ್ಸಲ್ಲಿ ರಿಟರ್ನ್ ಹೋಯಿತು ಅಂದರೆ ನಾವು 24 ಅವರ್ಸ್ ರಿಟರ್ನ್ ಆಗುತ್ತೆ. ಬನ್ನಿ ಮುಂದೆ ಹೋಗುವ. ಆದರೂ ನೇಚರ್ ಸಖತ್ತಾಗಿದೆ ಮಾತ್ರ, ಭಯಂಕರವಾಗೈತೆ. ಆ ಹಸಿರು ಗಿಡ, ಮರಗಳು, ಎಲೆಗಳು, ತಣ್ಣಗೆ ಗಾಳಿ ಬೀಸ್ತಾ ಇರೋದಕ್ಕೆ ಅದಕ್ಕೂ ಯಬ್ಬ ಅದ್ದೂರಿ ಪ್ಲೇಸ್ ಮಾತ್ರ. ಇಲ್ಲೇನಾದರೂ ನನ್ನ ಕೈಗೆ ಸಿಕ್ಬಿಟ್ಟಿದ್ರೆ ಯಾವುದಾದ್ರೂ ಜಾಗ ಪ್ಲೇಸು ತೊಗೊಂಬಿಟ್ರೆ ಪಕ್ಕ. ರೋಡ್ಸು ಅಷ್ಟೇ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಲಾಸ್ಟ್ ನಾವು ಮಲೆ ಮಹದೇಶ್ವರ ಬೆಟ್ಟದಿಂದ ಕರ್ನಾಟಕ ಬಾರ್ಡ್ರ್ ಬಿಟ್ಟು ತಮಿಳ್ನಾಡು ಎಂಟ್ರೆನ್ಸ್ ಆದ್ವಿ. ಆ ಗೋಪಿನಾಥಮ್ ಕರ್ನಾಟಕ ಬಾರ್ಡ್ರು, ಅಲ್ಲಿಂದ ಎಂಟ್ರೆನ್ಸ್ ಆದ ತಮಿಳ್ನಾಡು. ಅಲ್ಲಿಂದ ನಾನು ನೋಡ್ತಾಯಿದ್ದೀನಿ ರೋಡ್ ಮಾತ್ರ ಒಂದು ಚೂರು ಗುಂಡಿ ಇಲ್ಲ. ಹೆಂಗೆ ಮೇಂಟೈನ್ ಮಾಡಿದ್ದಾರೆ ಅಂದರೆ ಚಿಕ್ಕ 4 feet 3 feet ರೋಡ್. ಮನೆ ಹತ್ರ ಮುಂದೆಗಡೆ ಏನೇನು ರೋಡ್ ಇರುತ್ತೆ ಎಲ್ಲ ಬರೀ ಡಾಂಬರ್ ರೋಡ್. ಒಂದು ಗುಂಡಿ ಇಲ್ಲ. ಅಷ್ಟೊತ್ತಿಂದ ಒಂದು ಗುಂಡಿ ಸಿಕ್ಕಿಲ್ಲ ಅಷ್ಟು ಟೈಮಿಂದ. ಬಟ್ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಬನ್ನಿ ಹೋಗೋ. ಯಾವುದೋ ಕಾರ್ ಸಿಕ್ತು ದಾರಿಲಿ ನೋಡಿ. ಹಾಗೆ ಭೂತದ ಮನೆ ಲೆಫ್ಟ್ ಸೈಡಲ್ಲಿ. ಸುಮ್ಮನೆ ತಮಾಷೆ ಮಾಡಿದೆ. ಅದು ಭೂತದ ಮನೆ ಎಲ್ಲ, ಯಾವುದೋ ಬಸ್ ಸ್ಟಾಪ್ ಅದು. ಬಸ್ಸು ಬರುತ್ತಾ? ನಾನು ಯಾವುದು ಬಸ್ ಅಬ್ಸರ್ವ್ ಮಾಡಿಲ್ಲ. ನೋಡುವ, ಬಂದರೂ ಬರ್ಬೋದು.
ಫೋರ್ಡ್ ಅಣ್ಣ, ಫೋರ್ಡ್ ಫಿಗೋ ಎತ್ಕೊಂಡು ಎಲ್ಗಣ ಹೋಗ್ತಾ ಇದೆಯಾ? ಬತ್ತೀವಿರಣ್ಣ ನಾವೇ, ಬಿಟ್ಟೋಗ್ಬೇಡ. ವೈಟ್ ಕಲರ್ ಫೋರ್ಡ್ ಫಿಗೋ ಏನು ಒಂದು 15-16 ಮೈಲೇಜ್ ಬರ್ಬೋದು ಅನ್ಸುತ್ತೆ ಇದು. ಲಾರಿ ಬಟ್ ಮಿಸ್ಸಾಗಿ ಆ ಕಡೆ ಈ ಕಡೆ ಎಳೀತು ಅಂದರೆ ಸೀದಾ ಬೈಕ್ ಕಂಟ್ರೋಲ್ ಸಿಗದೆ ಆ ಕಡೆ ಈ ಕಡೆ ಎಳೀತು ಅಂದರೆ ಸೀದಾ ಹೋಗಿರ್ತೀವಿ ಕೆಳಗಡೆ. ಮೂಳೆ ಪುಡಿನೂ ಸಿಗಲ್ಲ, ಕೇಳೋರು ಇರಲ್ಲ. ಬಟ್ ನಾನು ಆವಾಗಲೇ ಹೇಳ್ದಾಗೆ ಎಷ್ಟು ಕ್ಲೀನ್ನೆಸ್ ಮೇಂಟೈನ್ ಮಾಡಿದ್ದಾರೆ ಅಂದರೆ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ನನಗೆ ನಿಜ ನಮ್ಮ ಕರ್ನಾಟಕದ ಗೌರ್ಮೆಂಟ್ ನೆನೆಸ್ಕೊಂಡು ಒಂದು ಸಲ ಬೇಜಾರಾಗೋಯ್ತು. ಸೊ ನಮ್ಮ ಸ್ಟೇಟ್ ಅವ್ರು ಏನಕ್ಕೆ ಅಷ್ಟೊಂದು ಟ್ಯಾಕ್ಸು ಅಷ್ಟೊಂದು ಇದೆಲ್ಲ ಕಟ್ಸ್ಕೊತಾರೆ, ಏನಕ್ಕೆ ಈ ಥರ ಎಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಿಸ್ತಾ ಇಲ್ಲ. ನಮ್ಮ ಜನಗಳು ಸರಿ ಇಲ್ಲ, ಎಲ್ಲಂದ್ರಲ್ಲ ಪ್ಲಾಸ್ಟಿಕ್ ಎಸೆಯೋದು, ಎಲ್ಲಂದ್ರಲ್ಲ ಇದು ಮಾಡೋದು, ಅದೇ ಆಗೋಯ್ತು ಅವ್ರು. ಗಿಡ ಮರ ಎಲ್ಲ ಸಕ್ಕತ್ತಾಗಿದೆ ಗುರು. ಬೆಟ್ಟಗಳು ನೋಡೋಣ, ಇಲ್ಲೇ ಎಲ್ಲರೂ ಫೋಟೋ ಶೂಟ್ ಮಾಡ್ಸೋಣ ಅಂದ್ಕೊಂಡಿದ್ದೀವಿ. ಟ್ರೈ ಮಾಡಬೇಕು. ಓ ಎಣ್ಣ ವೀಡಿಯೋ ಕರೆಕ್ಟಾಗಿ ಹಿಡಿಯೋ. ಬನ್ನಿ ಕಾರ್ ಸೈಡ್ ಆಗ್ತೆ ಕಾರ್ ಸೈಡ್ ಹೊಡಿಯೋಣ. ಬೈಕೆ ಹತ್ತುತ್ತಾ ಇಲ್ವಲ್ಲ ಗುರು ಮೇಲೆ, ಫಸ್ಟ್ ಗೇರ್ ಕೇಳ್ತೈತೆ. ಓ ಶೆಟ್, ಪೆಟ್ರೋಲ್ ಬೇರೆ ಕಮ್ಮಿ ಆಯ್ತಲ್ಲಪ್ಪ. ಅವರೇ ಭಗವಂತ ಮೇಲ್ಗಡೆ ಹೋಗೋ ತನಕ ಮಾಡು ಗುರುವೇ. ಏನು ಗೊತ್ತಾ ಸ್ನೇಹಿತರೆ, ನೋಡಿ ಇಲ್ಲಿಗೆ ಬರಬೇಕಾದ್ರೆ ಬೈಕು ಎಲ್ಲ ಕರೆಕ್ಟಾಗಿದ್ದ ಚೆಕ್ ಮಾಡಿಕೊಂಡು ಅದಾದಮೇಲೆ ಪೆಟ್ರೋಲ್ ಎಲ್ಲ ಕರೆಕ್ಟಾಗಿ ನೋಡ್ಕೊಂಡು ಬಂತು ಅಂದರೆ ಓಕೆ. ಮಧ್ಯೆ ಎಲ್ಲಾದರೂ ಖಾಲಿ ಆಯ್ತಂದರೆ ಬೈಕ್ ತಳ್ಳು ಶಿವ, ಕಾರ್ ತಳ್ಳು ಶಿವ, ಅದೇ ಕತೆ. ಬಟ್ ಈ ಕಡೆಯಿಂದ ಹೋಗ್ಬಿಟ್ಟು ಆ ಕಡೆಯಿಂದ ಬರೋರ್ಗೆ ಏನು ತೊಂದರೆ ಇಲ್ಲ. ಆ ಕಡೆಯಿಂದ ಫುಲ್ ಡೌನ್ ಇದೆ, ವಾಪಸ್ ರಿಟರ್ನ್ ಬಂದುಬಿಡ್ಬೋದು. ಏನು ಗುರು ಇಲ್ಲಿ ಯಾರೂ ಕಾಣಿಸ್ತಾ ಇಲ್ಲ. ನಮ್ಮ ಫ್ರೆಂಡು ಇಲ್ಲಪ್ಪ, ಅವನು ಕಾಣಿಸ್ತಾ ಇಲ್ಲ. ಲೆಫ್ಟ್ ಸೈಡ್ ಹಿಡಿಯಮ್ಮ ಕ್ಯಾಮ್ರಾ, ಹಾಗೆ ರೈಟ್ ಸೈಡ್ಗೆ ಹಾಕಿ ನೋಡೋಣ, ಸಖತ್ತಾಗೈತೆ. ಲೆಫ್ಟ್ ಸೈಡಲ್ವೋ ರೈಟ್ ಸೈಡ್ ಹಿಡಿಯೋ, ಚೆನ್ನಾಗೈತೆ ವೀವ್ಸು. ಫ್ರಂಟ್ ನೋಡು, ಫ್ರಂಟು ಗಾಡಿ ಅಂತೂ 40-50 ಮೇಲೆ ಹೋಗ್ತಾ ಇಲ್ಲ ಅಷ್ಟೇ. ಇನ್ನೇನು ಹೇಳಲಿ ಇದ್ರ ಬಗ್ಗೆ. ರೋಡ್ ಎಂಜಾಯ್ ಮಾಡೋಣ ಬನ್ನಿ ಇವಾಗ, ಸಾಕು ಇನ್ಫಾರ್ಮೇಷನ್ ಕೊಟ್ಟಿದ್ದು ಸಾಕು. ಹೋ ಆ ಕಡೆ ಈ ಕಡೆ ಐರನ್ ಫೆನ್ಸಿಂಗ್ ಬೇರೆ. ನಾನು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಬೈಕ್ ಪೂಜೆ ಮಾಡಿಸ್ದೆ. ಎಲ್ಲಪ್ಪ ಇದು ಕೊಲ್ಲಿ ಹಿಲ್ಸು, ಸಿಕ್ಕೇ ಇಲ್ಲ. ಇಷ್ಟೊತ್ತಾದರೂ ಎಷ್ಟು ಕರ್ವ್ಸ್ ಹತ್ತದ್ವ ಗುರು ಅಷ್ಟೊತ್ತಿಂದ. ಬನ್ನಿ ಇಲ್ಲಿ ಎಲ್ಲಾದ್ರೂ ಫೋಟೋ ಶೂಟ್ ಮಾಡಿಸುವ.